ಈಗ ದರ್ಶನ್ ತಮಿಳುನಾಡಿನಿಂದ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಅಲ್ಲಿಂದ ನೇರವಾಗಿ ಅವರು ಹೊಸಕೇರಿಹಳ್ಳಿಯ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಅಲ್ಲಿಂದ ಪೊಲೀಸರು ಅವರನ್ನು ಕಸ್ಟಡಿಗೆ ತಗೊಂಡು, ಈಗ ಹೆಂಗೆ ಪವಿತ್ರ ಗೌಡ ಅವ್ರನ್ನ ತೊಗೊಂಡ್ರಲ್ಲ ಹಾಗೆ ಈಗಾಗಲೇ ಹೊಸಕೇರಿಹಳ್ಳಿ ಮನೆ ಹತ್ತಿರ ಪೊಲೀಸ್ ಇದ್ದಾರೆ, RR ನಗರ ಮನೆ ಹತ್ತಿರ ಪೊಲೀಸ್ ಇದ್ದಾರೆ. ಇವರೆಲ್ಲರೂ ಬರಲಿ, ಬರ್ತಾ ಇದ್ದಂಗೆ ಇವರನ್ನು ಕಸ್ಟಡಿಗೆ ತಗೊಳ್ಳೋದು ನೋಟಿಸ್ ಕೊಟ್ಟು. ಸುಪ್ರೀಂ ಕೋರ್ಟಲ್ಲಿ ಜಾಮೀನು ರದ್ದಾದ ಬೆನ್ನಲ್ಲೇ ಒಬ್ಬೊಬ್ಬರೇ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಪೊಲೀಸರಿಂದ ಜಾರಿಯಲ್ಲಿದೆ. ಪವಿತ್ರ ಗೌಡನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು, ಪ್ರದೋಷ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಈಗ ದರ್ಶನ್, ಈ ಲಕ್ಷ್ಮಣ್ ಅಂತೂ ಫೋನ್ ಮಾಡಿ ತಾನೇ ಸರೆಂಡರ್ ಆಗಿದ್ದಾನೆ. ಇನ್ನು ಮತ್ತೊಂದು ಕಡೆ ಈ ದರ್ಶನ್ ಬರೋದು ಯಾವಾಗ ಏನು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊರಟಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿಯೇ ದರ್ಶನ್ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಪವಿತ್ರ ಗೌಡ ಮನೆಯಿಂದ ಆಚೆ ಬರ್ತಾ ಇದ್ದ ದೃಶ್ಯಗಳು, ಅಲ್ಲಿ ಗರಂ ಆಗಿದ್ದ ದೃಶ್ಯ ನೋಡಿ. ಅಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾಗ ಗರಂ ಆಗಿದ್ದು, ಮೊದಲೇ ಫ್ರಸ್ಟ್ರೇಟ್ ಆಗಿರ್ತಾರೆ ಪಾಪ. ಈಗೆಲ್ಲ ಮತ್ತೆ ಜೈಲಿಗೆ ಹೋಗ್ಬೇಕಾಗಿ ಬಂತಲ್ಲ ಅಂತ ಆ ಕೋಪನ ಬೇರೆ ಯಾರ್ದಾರ ಮೇಲೆ ಹಾಕೋದು ನಡೆಯಲ್ಲ. ಇದು ಯಾವುದು ವರ್ಕೌಟ್ ಆಗಲ್ಲ. ಕಾನೂನನ್ನು ಪಾಲಿಸಲೇಬೇಕು. ನೀವು ಯಾರ ಮೇಲೆ ಸಿಟ್ಟಾದರೆ ಏನು ಬಂತು ಭಾಗ್ಯ, ಮಾಡಿದ್ದುಣ್ಣು ಮಹಾರಾಯ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಪವಿತ್ರ ಗೌಡ ಮನೆಯಿಂದ ಡೈರೆಕ್ಟ್ ಠಾಣೆಗೆ, ಸರ್ಕಾರಿ ಆಸ್ಪತ್ರೆ ವೈದ್ಯರು ಅಲ್ಲಿ ಠಾಣೆಗೆ ಬಂದಿದ್ದಾರೆ. ಅವರನ್ನು ತಪಾಸಣೆಗೆ, ರೇಣುಕಸ್ವಾಮಿ ಕೊಲೆ ಆರೋಪಿಗಳು ಇವರೆಲ್ಲ ತಪಾಸಣೆಯನ್ನು ಎದುರಿಸಬೇಕಾಗತ್ತೆ. ಇವರಿಗೆ ತಪಾಸಣೆ ಆದಮೇಲೆ ನೆಕ್ಸ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಇವ್ರನ್ನ. ಅನ್ನಪೂರ್ಣ ನಗರ ಠಾಣೆಗೆ ವೈದ್ಯರು ಆಗಮಿಸಿದ್ದಾರೆ. ಠಾಣೆಗೆ ಆಗಮಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ಆರೋಪಿಗಳ ಆರೋಗ್ಯ ತಪಾಸಣೆಗೆ ಈಗ ಡಾಕ್ಟರ್ಸ್ ಎಂಟ್ರಿ ಆಗಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಗುತ್ತೆ ಇವರೆಲ್ಲರಿಗೂ ಪೊಲೀಸ್ ಸ್ಟೇಷನ್ನಲ್ಲಿಯೇ. ಅಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದ ನಂತರ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇದು ಪ್ರೊಸೀಜರ್. ಕಸ್ಟಡಿಗೆ ತಗೊಂಡ ತಕ್ಷಣ ಅಕ್ಯೂಸ್ಡ್ಗಳನ್ನ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಚೆನ್ನಾಗಿದ್ದಾರಾ ಇಲ್ವಾ, ಏನಾದರೂ ತೊಂದರೆ ಇದೆಯಾ, ಮತ್ತೆ ದಿಢೀರಂತ ಬೆನ್ನು ನೋವು, ಕಾಲು ನೋವು ಏನಾದರೂ ಕಾಣಿಸ್ಕೊಂಡ್ರೆ ಅಂತ. ಈಗ ಅವೆಲ್ಲವನ್ನು ಚೆಕ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗ ಸ್ಟೇಷನ್ಗೆ ಗವರ್ಮೆಂಟ್ ಡಾಕ್ಟರ್ಸ್ ಬಂದಿದ್ದಾರೆ ನೋಡಿ. ಡಾಕ್ಟರ್ಸ್ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿಯುತ್ತೆ. ಅಲ್ಲಿಂದ ನೇರವಾಗಿ ಇವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಸೀದಾ ಜೈಲಿಗೆ ಬಿಟ್ಟು ಬರ್ತಾರೆ. ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರೇ ಈಗ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಇದು ಅನ್ನಪೂರ್ಣೇಶ್ವರಿ ನಗರ ಠಾಣೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಈಗ ಬಂದಿದ್ದಾರೆ. ಎಲ್ಲ ಆರೋಪಿಗಳನ್ನು ತಪಾಸಣೆಗೆ ಒಳಪಡಿಸುವಂಥ ಕೆಲಸ ಆಗುತ್ತೆ. ಈಗ ಒಟ್ಟು 7 ಆರೋಪಿಗಳು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದವರು. ಇವರೆಲ್ಲರ ಜಾಮೀನು ರದ್ದಾಗಿದೆ. ಈ ಹಿನ್ನೆಲೆ ಈಗ 4 ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್, ಹಾಗೆಯೇ ಈ ಲಕ್ಷ್ಮಣ್ ಇವರೆಲ್ಲರೂ ಕೂಡ ಈಗ ಪೊಲೀಸ್ ವಶದಲ್ಲಿದ್ದಾರೆ. ಇನ್ನು 3, ಅದರಲ್ಲಿ ಪ್ರಕರಣದ A2 ದರ್ಶನ್, ಪ್ರಕರಣದ A2 ದರ್ಶನ್ ತಮಿಳುನಾಡಿನಿಂದ ಬೆಂಗಳೂರಿಗೆ ಬರ್ತಾ ಇರೋದು. ಸ್ವಲ್ಪ ಹೊತ್ತಿನಲ್ಲಿಯೇ ದರ್ಶನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಉಳಿದ ಇನ್ನಿಬ್ಬರು ಆರೋಪಿಗಳು ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಪಡೆದು ಆಚೆ ಇದ್ದ ಆರೋಪಿಗಳ ಸಂಖ್ಯೆ 7. ಅದರಲ್ಲಿ ಈಗ ಜಾಮೀನು ರದ್ದಾದ ಮೇಲೆ
ಬಂಧಿತರಾದ ಆರೋಪಿಗಳ ಸಂಖ್ಯೆ 4, ಇನ್ನ 3 ಬಾಕಿ. ಅದರಲ್ಲಿ ದರ್ಶನ್ ಕೆಲವೇ ಹೊತ್ತಿನಲ್ಲಿ ಅರೆಸ್ಟ್ ಆಗ್ತಾರೆ, ಇನ್ನ 2 ಉಳಿತಾರೆ. ಅವರನ್ನು ಕೂಡ ಸಂಜೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಾರೆ. ಸಂತೋಷ್ ಅನ್ನುವಂಥದ್ದು ಇವರಿಗೆ ಮರೀಚಿಕೆ ಆಗ್ಬಿಡ್ತು ನೋಡಿ. ಓಡಾಡ್ಕೊಂಡಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ, ಊಟ ಓಡಾಡ್ಕೊಂಡಿದ್ದವರು ಈಗ ಇದೆಲ್ಲವೂ ಕೂಡ ಮರೀಚಿಕೆ ಆಗಿದೆ. ಸಂತೋಷ ಅನ್ನೋದು ಇವರಿಗೆ ಮರೀಚಿಕೆ ಆಯ್ತು. ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್ಲಿ? ಜೈಲಲ್ಲಿ. ಅದೊಂದೇ ಬಾಕಿ ಈಗ. ಜೈಲಲ್ಲಿ ನೆಮ್ಮದಿಯಾಗಿರ್ಬೇಕಿನ್ನ. ನಾಳೆ ಆ ಸಾಂಗು ರಿಲೀಸ್ ಆಗಬೇಕಾಗಿತ್ತಂತೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು. ಈಗ ಈ ರೀತಿ ಬೆಳವಣಿಗೆ ಆದ ಹಿನ್ನೆಲೆ ನಾಳೆ ಅದು ಡೌಟ್ ರಿಲೀಸ್ ಆಗೋದು. ಇನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್ಲಿ? ಜೈಲಲ್ಲಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಜೈಲಲ್ಲಿ. ಅನ್ನಪೂರ್ಣ ನಗರ ಪೊಲೀಸ್ ಠಾಣೆಯ ದೃಶ್ಯಗಳು. ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮೆಡಿಕಲ್ ಟೆಸ್ಟ್ಗೆ ಬಂದಿದ್ದಾರೆ. ಎಲ್ಲ ಬಂಧಿತ ಆರೋಪಿಗಳ ವೈದ್ಯಕೀಯ ತಪಾಸಣೆ ಈಗ ನಡೆಯುತ್ತೆ. ಚೆನ್ನಾಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಆಗುತ್ತೆ. ಅಲ್ಲಿಂದ ನೇರವಾಗಿ ಯಾರ್ಯಾರು ಎಲ್ಲೆಲ್ಲಿ ಇದ್ರು ಜೈಲಲ್ಲಿ ಅಲ್ಲೆಲ್ಲಿ ಬಿಟ್ಟು ಬರುವಂಥ ಕೆಲಸ. ಬೆಳಗಾವಿ ಜೈಲಲ್ಲಿ ಒಂದಿಬ್ಬರು ಇದ್ರು, ಪರಪ್ಪನ ಅಗ್ರಹಾರದಲ್ಲಿ, ಬಳ್ಳಾರಿ ಜೈಲಲ್ಲಿ, ಯಾರ್ಯಾರು ಎಲ್ಲೆಲ್ಲಿ ಜೈಲಲ್ಲಿದ್ರೋ ಅಲ್ಲಲ್ಲಿ ಬಿಟ್ಟು ಬರ್ತಾರೋ ಅಥವಾ ಇಲ್ಲೇ ಎಲ್ಲರೂ ಇಲ್ಲೇ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೋ ಸದ್ಯಕ್ಕೆ ನೋಡಬೇಕು. ನೋಡಿ, ಬ್ಯಾರಿಕೇಡ್ಗಳನ್ನ ತರ್ತಾ ಇದ್ದಾರೆ. ಹೆಚ್ಚಿನ ಬ್ಯಾರಿಕೇಡ್ಗಳು. ಯಾಕಂದ್ರೆ ಅಲ್ಲಿ ಹೊಸಕೆರೆಹಳ್ಳಿ ನಿವಾಸಕ್ಕೆ ದರ್ಶನ್ ಆಗಮನ. ಹೊಸಕೆರೆಹಳ್ಳಿ ಮನೆಗೆ ದರ್ಶನ್ ಬಂದಿದ್ದಾರೆ. ಹೊಸಕೆರೆಹಳ್ಳಿ ಮನೆಗೆ ಕೊಲೆ ಆರೋಪಿ ದರ್ಶನ್ ಈಗ ಹೊಸಕೆರೆಹಳ್ಳಿ ಮನೆಯಲ್ಲಿ. ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ. ದರ್ಶನ್ ಹೊಸಕೆರೆಹಳ್ಳಿ ಮನೆಗೆ ಬರ್ತಾ ಇರುವ ನೇರ ದೃಶ್ಯಾವಳಿಗಳು. ದರ್ಶನ್ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರ ಮನೆ ಇದು. ವಿಜಯಲಕ್ಷ್ಮಿ ಅವರ ಮನೆಗೆ ದರ್ಶನ್ ಈಗ ಬರ್ತಾ ಇರುವಂತ ನೇರ ದೃಶ್ಯಾವಳಿಗೂ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ವಿಜಯಲಕ್ಷ್ಮಿ ಅವರ ಮನೆಗೆ ಬರ್ತಾ ಇರುವ ದೃಶ್ಯಗಳು. ಮನೆಯ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ದರ್ಶನ್ ಮನೆಗೆ ಬಂದು ಅವರನ್ನ ಕರೆದುಕೊಂಡು ಹೋಗ್ತಾರೆ. ಈಗ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ತಾವು ನೋಡ್ತಾ ಇದ್ದೀರಿ. ಹೊಸಕೆರೆಹಳ್ಳಿ ಮನೆ ಇದು, ವಿಜಯಲಕ್ಷ್ಮಿ ಅವರ ಫ್ಲಾಟ್. ಅಲ್ಲಿ ಈಗ ದರ್ಶನ್ ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ದರ್ಶನ್ ಈಗ ಬಂದಾಗಿದೆ. ಕೆಲವು ಕ್ಷಣಗಳಲ್ಲಿ ಪೊಲೀಸ್ ಈಗ ಹೊಸಕೆರೆಹಳ್ಳಿಯ ಈ ಅಪಾರ್ಟ್ಮೆಂಟ್ಗೆ ಬಂದು ದರ್ಶನನ್ನ ಕರೆದುಕೊಂಡು ಹೋಗುವ ಪ್ರಕ್ರಿಯೆ ನಡೆಯುತ್ತೆ. ದರ್ಶನ್ ಬರ್ತಾ ಇರುವಂತ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಿ. ಪೊಲೀಸ್ ವ್ಯಾನ್ ಹೋಯ್ತಂತೆ. ಪೊಲೀಸರು ಕೂಡ ಬಂದ್ರ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ಎಂಟ್ರಿ. ಎಸ್, ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಜೀಪ್ ಕೂಡ ಬಂದಾಗಿದೆ. ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಪೊಲೀಸರ ಎಂಟ್ರಿ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ದರ್ಶನನ ಕರ್ಕೊಂಡು ಬರ್ತಾರೆ. ಈಗ ಪವಿತ್ರ ಗೌಡನ ಯಾವ ರೀತಿ ಪೊಲೀಸರು ಬಂದು ಕರೆದುಕೊಂಡು ಹೋದ್ರು, ಆ ಅರೆಸ್ಟ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಈಗ ದರ್ಶನ್ನು ಕೂಡ ಸೇಮ್ ಅದೇ ಪ್ರೊಸೀಜರಲ್ಲಿ ಕಂಪ್ಲೀಟ್ ಮಾಡಿ ನೇರವಾಗಿ ಅನ್ನಪೂರ್ಣ ನಗರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಈ ಕೊಲೆ ಆರೋಪಿಯನ್ನ. ಎಲ್ಲ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಈಗ ಪೊಲೀಸ್ ಕಸ್ಟಡಿಗೆ. ಜಾಮೀನ್ ಮೇಲೆ ಆಚೆ ಇದ್ದ 7 ಆರೋಪಿಗಳ ಪೈಕಿ ಈಗ 4 ಜನ ಅರೆಸ್ಟ್